ಯತ್ನಾಳ್ ಉಚ್ಚಾಟನೆಯನ್ನ ಖಂಡನೆ ಮಾಡಿ ಭುಗಿಲೆದ್ದಿದೆ ಆಕ್ರೋಶ. ಈಗ ಕಲಬುರಗಿಯಲ್ಲೂ ಕೂಡ ಹಿಂದೂ ಪರ ಸಂಘಟನೆಗಳಿಂದ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಹಿಂದೂ ಪರ ಸಂಘಟನೆಗಳಿಂದ ಹೋರಾಟ ಮೊಳಗಿಸಲಾಗ್ತಾ ಇದೆ. ಕಲಬುರಗಿಯಲ್ಲಿ ಎಸ್ವಿಪಿ ವೃತ್ತದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯತ್ನಾಳ್ ಉಚ್ಚಾಟನೆಯನ್ನ ಖಂಡಿಸಿ ಭುಗಿಲೇಳ್ತಾ ಇದೆ ಪ್ರತಿಭಟನೆ. ಕಲಬುರಗಿಯಲ್ಲಿ ಕೂಡ ಹಿಂದೂ ಪರ ಸಂಘಟನೆಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಹಿಂದೂ ಪರ ಸಂಘಟನೆಗಳಿಂದ ಕಿಚ್ಚು. ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಅವರ ವಿರುದ್ಧ ಆಕ್ರೋಶಗಳನ್ನ ಮೊಳಗಿಸಲಾಗ್ತಾ ಇದೆ. ಕೂಡಲೇ ಯತ್ನಾಳ್ ಅವರನ್ನ ಪಕ್ಷಕ್ಕೆ ಸೇರಿಸಿಕೊಳ್ಳುವಂತೆ ಆಗ್ರಹ ಮಾಡ್ತಾ ಇದ್ದಾರೆ. 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪರ ಇರತಕ್ಕಂತ ಅನೇಕ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು, ಬೆಂಬಲಿಗರು ಕಲಬುರಗಿಯಲ್ಲಿ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಟೈರ್ಗೆ ಬೆಂಕಿ ಹಚ್ಚಿ ಹಿಂದೂ ಪರ ಸಂಘಟನೆಗಳಿಂದ ಕಿಚ್ಚು. ಕಲಬುರಗಿಯ ಎಸ್ವಿಪಿ ವೃತ್ತದ ಬಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಈಗಾಗಲೇ 6 ವರ್ಷಗಳ ಕಾಲ ಯತ್ನಾಳ್ ಉಚ್ಚಾಟನೆಗೊಂಡಿದ್ದಾರೆ. ಒಂದು ಕಡೆ ಯತ್ನಾಳ್ರವರನ್ನ ಮತ್ತೆ ಬಿಜೆಪಿಗೆ ಕರೆತರುವ ಎಲ್ಲಾ ಪ್ರಯತ್ನಗಳನ್ನ ನಾವು ಮಾಡ್ತೀವಿ ಅಂತ ಯತ್ನಾಳ್ ಬಣದ ಅನೇಕ ನಾಯಕರು ಹೇಳಿಕೆ ಕೊಡ್ತಾ ಇದ್ದಾರೆ. ಕುಮಾರ್ ಬಂಗಾರಪ್ಪ ಆಗಿರ್ಬೋದು, ಅನೇಕ ನಾಯಕರು ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಈಗ ಯಾವುದೇ ರೀತಿಯಾಗಿ ಕೂಡ ನಾವು ಯತ್ನಾಳ್ರವರನ್ನ ಒಬ್ಬಂಟಿಯಾಗಿ ಬಿಡೋಲ್ಲ, ಜೊತೆಗೆ ಅವರು ಪಕ್ಷ ಕಟ್ಟಿದ್ರು ಕೂಡ ನಾವು ಆ ಪಕ್ಷಕ್ಕೆ ಸೇರಿಕೊಳ್ಳಲ್ಲ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದ್ದಾರೆ. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಕೂಡ ಪಕ್ಷ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಎಲ್ಲ ಜನರ ಅಭಿಪ್ರಾಯಗಳನ್ನ ತೆಗೆದುಕೊಳ್ತೀನಿ, ಜನರ ಅಭಿಪ್ರಾಯವನ್ನ ಪಡೆದ ನಂತರ ನಾನು ನನ್ನ ನಿರ್ಧಾರವನ್ನ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪಕ್ಷ ಕಟ್ಟುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ತಮ್ಮ ಜೊತೆ ಇರತಕ್ಕಂಥ ಅನೇಕ ಬಣದ ನಾಯಕರೆಲ್ಲರೂ ಕೂಡ ಯತ್ನಾಳ್ರವರು ಯಾವುದೇ ಕಾರಣಕ್ಕೂ ಕೂಡ ಅವರು ಪಕ್ಷ ಕಟ್ಟಿದ್ರು ಕೂಡ ನಾವು ಅವರ ಜೊತೆ ಇರೋದಿಲ್ಲ. ಯಾಕೆಂದ್ರೆ ಪಕ್ಷ ಕಟ್ಟಿದ್ರೆ ಒಬ್ಬಂಟಿಯಾಗಿ ಅವರು ಕೂಡ ಹೋರಾಟ ಮಾಡೋದಕ್ಕೆ ಆಗೋದಿಲ್ಲ. ಅವರ ಬಣದ ನಾಯಕರು ಕೂಡ ಸಹಾಯ ಬೇಕಾಗುತ್ತೆ. ಆದರೆ ಈಗ ಪಕ್ಷ ಕಟ್ಟಿದ್ರೆ ನಾವು ಹೋಗಲ್ಲ ಅಂತ ಕೂಡ ಹೇಳಿಕೆ ಕೊಡ್ತಾ ಇದ್ದಾರೆ. ಅವರ ನಿರ್ಧಾರ ಏನಾಗುತ್ತೆ ಅನ್ನೋದನ್ನ ಜನರ ಅಭಿಪ್ರಾಯ ತೆಗೆದುಕೊಂಡ ನಂತರ ತೀರ್ಮಾನ ಮಾಡ್ತಾರೆ ಅಂತಾನೆ ಹೇಳ್ಬೋದು ಯತ್ನಾಳ್ ಅವರು. ಈಗ ಅವರ ಪರವಾಗಿ